ಕಕ್ಕೆಪದವು ಗ್ರಾಮದ ಬಡ ಕೃಷಿಕ ಕುಟುಂಬದ ಮುದ್ದಿನ ಮಗಳು ಲಾವಣ್ಯ ಗೌಡ ಯಾನೆ ಪ್ರೀತಿಯವರ ಬದುಕಿನ ಪಯಣ ದಾರುಣವಾಗಿ ಅಂತ್ಯಗೊಂಡಿದ್ದು, ಕುಟುಂಬದವರ ಆಕ್ರಂದನ ಕಂಡು ಗ್ರಾಮದ ಜನರ ಕಣ್ಣಲ್ಲೂ ನೀರು ತುಂಬಿತ್ತು. ಲಾವಣ್ಯಲ ಪಾರ್ಥಿವ ಶರೀರ ಮನೆಗೆ ತಲುಪ್ತಾ ಇದ್ದಂತೆ ತಂದೆ ಬಾಳಪ್ಪ ಗೌಡ ಅವರು ಮಗಳು ಪ್ರೀತಿ ಎಂದು ಗೋಳಿಡ್ತಾ ಕಣ್ಣೀರಿಟ್ಟ ದೃಶ್ಯ ಅಲ್ಲಿದ್ದ ಪ್ರತಿಯೊಬ್ಬರ ಮನ ಕಳಕುವಂತಿತ್ತು. ತಮ್ಮ ಮುದ್ದಿನ ಮಗಳನ್ನ ಕಳೆದುಕೊಂಡ ನೋವನ್ನ ತಡೆಯಲಾಗದೆ ಕುಟುಂಬದವರು ಹಾಗೂ ಬಂಧುಗಳು ಬಿಕ್ಕಿ ಹತ್ತಿದ್ದಾರೆ. ತಾಯಿ ರೂಪಾ ಅವರು ಮಗಳ ಪಾರ್ಥಿವ ಶರೀರವನ್ನ ಕಂಡು ಕೆಲ ಹೊತ್ತು ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದ್ರು. ಬಳಿಕ ಮನೆಗೆ ಆಗಮಿಸಿದ್ದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಅವರ ಕೈ ಹಿಡಿದು ಧೈರ್ಯ ಹೇಳ್ತಾ ಮನೆಯೊಳಗೆ ಕರೆದೊಯ್ತಾ ಇದ್ದ ವೇಳೆ, ನನ್ನ ಮಗಳನ್ನ ಕೊಂದ ಪಾಪಿಯನ್ನ ಯಾವಾಗ ಕೊಲ್ತೀರಿ ಎಂದು ಕಣ್ಣೀರಿನ ನಡುವೆ ಪ್ರಶ್ನಿಸಿದ ಕ್ಷಣ ಅಲ್ಲಿದ್ದವರ ಕಣ್ಣನ್ನ ತೇವಗೊಳಿಸಿತು. ಬಾಳಪ್ಪ ಗೌಡ ರೂಪಾ ದಂಪತಿಗೆ 3 ಹೆಣ್ಮಕ್ಳು. ಅವರಲ್ಲಿ ಲಾವಣ್ಯ ಕಿರಿಯವಳು. ಬಡ ಕೃಷಿಕ ಕುಟುಂಬದಲ್ಲಿ ಬೆಳೆದ ಲಾವಣ್ಯ ಉತ್ತಮ ಶಿಕ್ಷಣ ಪಡೆದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕೆಂಬ ಕನಸಿನಿಂದ ಪುತ್ತೂರಿನಲ್ಲಿ ನರ್ಸಿಂಗ್ ಶಿಕ್ಷಣ ಪೂರ್ಣಗೊಳಿಸಿದ್ರು. ಕಳೆದ 3 ತಿಂಗಳಿನಿಂದ ಕಲ್ಲಡ್ಕದ ಖಾಸಗಿ ಆಸ್ಪತ್ರೆಯ ನರ್ಸಿಂಗ್ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅವರ ಹಿರಿಯ ಅಕ್ಕ ಅದೇ ಆಸ್ಪತ್ರೆಯ ಮೆಡಿಕಲ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. 2ನೇ ಅಕ್ಕ ಉಪ್ಪಿನಂಗಡಿಯ ಬೇಕರಿಯೊಂದರಲ್ಲಿ ಉದ್ಯೋಗದಲ್ಲಿದ್ದಾರೆ. ಕುಟುಂಬದ ಆಧಾರವಾಗಿ ಪೋಷಕರಿಗೆ ಆಸರೆಯಾಗಬೇಕಾಗಿದ್ದ ಲಾವಣ್ಯಲ ಬದುಕು ಹೀಗೆ ಅರ್ಧದಲ್ಲಿ ಕೊನೆಗೊಂಡಿರುವಂಥದ್ದು ಕುಟುಂಬದ ಕನಸುಗಳನ್ನೇ ನುಚ್ಚುನೂರಾಗಿಸಿದ. ಸದಾ ನಗ್ನಗ್ತಾ ಎಲ್ಲರೊಂದಿಗೆ ಬೆರೆತಾ ಇದ್ದ ಮಗಳ ನಗು ಇಂದು ಮನೆಯ ಗೋಡೆಗಳನ್ನಷ್ಟೇ ಪ್ರತಿಧ್ವನಿಸ್ತಾ ಇತ್ತು. ಆಕೆಯ ನೆನಪುಗಳು ಮಾತ್ರ ಕುಟುಂಬದ ಕಣ್ಣೀರಿನೊಂದಿಗೆ ಉಳಿದಿದ. ಲಾವಣ್ಯಲ ಸಾವಿನ ನೋವು ಕೇವಲ ಒಂದು ಕುಟುಂಬಕ್ಕಷ್ಟೇ ಸೀಮಿತವಾಗಿಲ್ಲ, ಇಡೀ ಗ್ರಾಮವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿತ್ತು. ಇಂತಹ ಅಮಾನವೀಯ ಘಟನೆಗಳು ಮತ್ತೆ ಮರುಕಳಿಸದಂತೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ.